ನಿಮ್ಮ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿ ಬರಲಿ ಅವರು. ಇವಾಗ ತಾಲೂಕಿನಲ್ಲಿ ಇದೊಂದೇ ಬ್ಯಾಂಕು 16 ರೈತರು ಕುಟುಂಬಗಳನ್ನ ಅಂದ್ರೆ ಕಾನೂನು ರೈತರಿಗೆ ಇಲ್ವಾ? ಇವ್ರು ಬಂಡವಾಳಶಾಹಿಗೆ ಮಾತ್ರ ಕಾನೂನು ಇರೋದ? ಹಂಗಾರೆ ಬದುಕಬಾರ್ದ ರೈತರು ಅಸಹಾಯಕರು ಬದುಕಬಾರ್ದ ಇವ್ರ ಹತ್ರ? ಇವ್ರು ಸಾಲ ಕೊಡ್ಬೇಕಾದ್ರೆ ಇವ್ರಿಗೆ ಇಲ್ಲದಿದ್ದು ಈಗ ಹೆಂಗ್ ಬಂದ್ಬಿಡ್ತೈತೆ? ಅವ್ರಿಗೆ ಜ್ಞಾನ ಇರ್ಲಿಲ್ವ? ಇವ್ರು ಕಟ್ತಾರೆ ಇಲ್ಲ ಅನ್ನೋದು ಇದಿರಲ್ವ ಅವರಿಗೆ? ಇವ್ರು ಅಸಹಾಯಕರು ಇದು ಕಟ್ತಾರೆ ಇಲ್ಲ ಅನ್ನೋದು ಇರಲ್ವ ಅವರಿಗೆ? ಫೀಲ್ಡ್ ಆಫೀಸರು ಅವ್ರಿಗೆ ಜ್ಞಾನ ಇರ್ಬೇಕು ಮೊದಲು. ಇವ್ರು ಬರೋದಾದ್ರೆ ಹೇಳ್ತೀನಿ, ಕಟ್ಟರು ದುಡಿಯೋ ಮನುಷ್ಯ ಕಾಯಿಲೆ ತುತ್ತು ಒಳಗಾಗಿ 20 ಲಕ್ಷ ಖರ್ಚಾಯ್ತು. ಈ ಸಂಸ್ಥೆ ನಮ್ಮ ಶಿರಾ ತಾಲೂಕಿನಲ್ಲಿ ಬಹಳ ಅನಾದಾಯಕ ಸಂಸ್ಥೆ ಇದು. ಇದನ್ನ ಈ ಕೂಡಲೇ ಮುಚ್ಚಕ್ಕೆ ನೀವು ಸರ್ಕಾರದ ಗಮನಕ್ಕೆ ತರಬೇಕಿದು. ರಿಪೋರ್ಟ್ ಆಗ್ಬೇಕಿದು. ಇದು ಶಿರಾ ಇದೆಲ್ಲ 10ನೇ ಪ್ರಕರಣ. ಇದು ಹೊರಗೆ ಹಾಕಿರೋದು. ಇದನ್ನ ನಗರಾಡಳಿತವಾಗಿ ನೀವು ಕೂಡಲೇ ತಗೊಂಡು ನಗರದಲ್ಲಿ ಇದು ಇರಬಾರ್ದು. ಇದು ನೀವು ಕಾನೂನು ಕ್ರಮ ತಗೊಂಡು ಮುಚ್ಚೋದಕ್ಕೆ ಇದು ಮಾಡಬೇಕು. ಮೇಲಾಧಿಕಾರಿಗಳು ಬರೋವರೆಗೂ ನಮ್ಮ ಚಳವಳಿನ ಹಿಂಸೆಗೆಲ್ಲ ನಾವಿಲ್ಲ ಮುಂದುವರಿಸ್ತೀವಿ ಚಳವಳಿನ. ಅದೆಷ್ಟು ಜನ ಕೂಡ ಹಾಕ್ತೀರಾ, ಎಷ್ಟು ಜನ ಕೂಡ ಹಾಕ್ತೀಯ ನೋಡ್ತೀನಿ. ಕೂಡ ಹಾಕಿದ್ಮೇಲೆ ಊಟ ಹಾಕ್ಬೇಕು ನೀನು. ನಮ್ದು ಆಮೇಲೆ ಹೇಳ್ತೀವಿ. ನಿಮ್ಮ ಕಾನೂನೆಲ್ಲ ತರಿಸ್ತೀನಿ ನಾನು. ನಮ್ಮಲ್ಲಿ ಲಾಯರ್ ಅವರು ಎಷ್ಟೊತ್ತಿ ಕಳಿಸ್ತೀರಾ ಸರ್? ಈಗಲೇ ಒಂದು ವರ್ಷಕ್ಕೆ ಈಗ ಅವರು ಲೋನ್ ಸ್ವಲ್ಪ ಕಟ್ಟಿದ್ದಾರೆ. ಅವ್ರ ಮನೆಯಿಂದ ಆಚೆ ಹಾಕಿದ್ದೀನಿ. ಈಗ ಅವ್ರು ಏನೋ ತುಂಬಾ ಬಹಳ ಸಮಸ್ಯೆಲಿದ್ದಾರೆ. ಏನೋ ನಿಮ್ಗೆ ಇದು ಮಾಡಿಕೊಡಿ, ಕಡಿಮೆ ಮಾಡಿ ಅದನ್ನ ಕ್ಲೋಸ್ ಕೊಡಿ ಅಂತ ಹೇಳಿದ್ದಾರೆ. ಇದು ಹೇಳಿದ್ದಾರೆ, DC ಅವರು ಹೇಳಿದ್ದಾರೆ, ತಹಸೀಲ್ದಾರ್ ಹೇಳಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಬಾಯಿ ಅವರು ಕೂಡ ಹೇಳಿದ್ದಾರೆ. ಯಾರು ಕನ್ಸಿಡರ್ ಮಾಡಲ್ಲ ದೃಷ್ಟಿಯಿಂದ ಅವರು ಅರ್ಥ ಆಯ್ತಾ? ಇಲ್ಲಿವರೆಗೂ ಮನುಷ್ಯರೇ SP ಅವರು ಕೂಡ DC ಅವರು ಹೇಳಿದ್ದಾರೆ. ಸರ್ಕಾರನು ಕೂಡ ಪದೇ ಪದೇ ಹೇಳ್ತದೆ ಮೂಲಕ ಕೊಡ್ಸಲ್ಲ ಅಂತ. ಈಗ ನೋಡಿದ್ರೆ ನೀವು ಮನೆ ಅಮೌಂಟ್ ಇದೆ. ಅವ್ರ ಮುಗಿಲೇ ಬಿಡಮ್ಮ. ಅಧ್ಯಕ್ಷ ಏನು ಶಿರಾ ನಗರದಲ್ಲಿರೋಂಥ ಈಕ್ವಿಟ್ಯಾಕ್ಸ್ ಬ್ಯಾಂಕು ಕಿರುಕುಳವನ್ನು ರೈತರಿಗೆ ಕೊಡ್ತಾ ಇದೆ. ಯಾವುದೇ ರೀತಿಯ ಕೃಷಿಗೆ ಪೂರಕವಾದಂಥ ಸಾಲಗಳನ್ನು ಇವರು ಕೊಡ್ತಾ ಇಲ್ಲ. ಏನು RBI ಗೈಡ್ಲೈನ್ಸನ್ನು ಇವರು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಕೃಷಿಗೆ ಏನು ಕೃಷಿ ಚಟುವಟಿಕೆಗಳಿಗೆ ಬೆಳೆ ಸಾಲ ಇರ್ಬೋದು, ಕೃಷಿ ಅಭಿವೃದ್ಧಿ ಸಾಲ ಇರ್ಬೋದು, ಅಥವಾ ಯಂತ್ರೋಪಕರಣಗಳ ಅಭಿವೃದ್ಧಿ ಸಾಲ ಇರ್ಬೋದು, ಯಾವುದೇ ಸಾಲಗಳನ್ನು ಕೊಟ್ಟಿಲ್ಲ. ಇವರು ಕೇವಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸಾಲಗಳನ್ನು ಕೊಡ್ತಾ ರೈತರ ಆಸ್ತಿಗಳನ್ನ ಇವರು ಏನು ಅಗ್ರಿಮೆಂಟ್ ಮಾಡಿಕೊಂಡು ಆ ಒಂದು ಸಾಲ ಕಟ್ಟದಂಥ ಸಂದರ್ಭದಲ್ಲಿ ಕೋರ್ಟ್ಗಳಿಂದ ಆದೇಶಗಳನ್ನ ತಂದು ಸುಮಾರು ರೈತರ ಮನೆಗಳಿಗೆ ಇವರು ಬೀಗವನ್ನು ಹಾಕಿ ಅವರ ಮನೆಯಿಂದ ಹೊರ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಮನೆಯಿಂದ ಇಡೀ ಕುಟುಂಬ ಹೊರಗೆ ಬಿದ್ದಿದೆ. ಅವರ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಕುಂಠಿತಗೊಂಡಿದೆ. ಅವರು ಇವತ್ತು ವಾಸ ಮಾಡೋಕ್ಕೆ ಮನೆ ಇಲ್ದಲೇ ಭಾಳ ಪರಿತಪಿಸ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಬ್ಯಾಂಕಿನ ಈ ಒಂದು ದುರ್ನಡತೆಯನ್ನು ಖಂಡಿಸಿ ಇವತ್ತು ನಾವು ಇಡೀ ತಾಲೂಕಿನ ರೈತರು ನೊಂದಂಥ
ಸಾಲಗಾರರು ಇವತ್ತು ಈ ಬ್ಯಾಂಕಿನ ಮುಂದೆ ಇವತ್ತು ನಾವು ಕೂತ್ಕೊಂಡಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಬ್ಯಾಂಕರಿಗೆ ಸಾಕಷ್ಟು ಸರಿ ಈ ವಾರದಿಂದ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ಏನು ನೀವು ಈಗ ಹೊಸಪಾಳ್ಯದ ರೈತರ ಮನೆಯನ್ನು ಜಪ್ತಿ ಮಾಡ್ಕೊಂಡಿದ್ದೀರಾ, ವಶಕ್ಕೆ ತೊಗೊಂಡಿದ್ದೀರಾ, ಈ ಕೂಡಲೇ ಆ ರೈತರಿಗೆ ಮನೆಯನ್ನು ವಾಸಕ್ಕೆ ಬಿಟ್ಕೊಡಿ, ಸಾಲವನ್ನು ನೀವು ಮಾತುಕತೆ ಮೂಲಕ ಅವರಿಂದ ರಿಕವರಿ ಮಾಡ್ಕೊಳ್ಳಿ ಅಂತೇಳಿ ಭಾಳಷ್ಟು ಅಪೀಲ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಕೋರ್ಟಿಂದ ಆದೇಶ ಮಾಡಿದ್ದೀವಿ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ, ಬಿಟ್ಟರೆ ಯಾವುದೇ ಮಾನವೀಯ ಮೌಲ್ಯಗಳನ್ನು ಬ್ಯಾಂಕ್ ಇಟ್ಕೊಂಡಿಲ್ಲ ಅಂತ. ಈ ಥರದ ಬ್ಯಾಂಕು ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಈಕ್ವಿಟೈಸ್ ಬ್ಯಾಂಕನ್ನು ಈ ಕೂಡಲೇ ಲೈಸೆನ್ಸ್ ಅಮಾನತ್ ಮಾಡಬೇಕು, ಬ್ಯಾಂಕನ್ನು ಸಿರಾ ತಾಲೂಕಲ್ಲಿ ಕ್ಲೋಸ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಪ್ರಕಾರ ಬ್ಯಾಂಕ್ ಮಾಡ್ತಾ ಇಲ್ಲ. ಇದೊಂದೇ ಪ್ರಕರಣ ಅಲ್ಲ, 10 ಇದಾವೆ ಇಲ್ಲೇ. ಈಗ ಕುಂಬಾರಳ್ಳಿನಲ್ಲಿ ಒಬ್ಬ ರೈತನ ಮನೆನ ಹೀಗೆ ಜಪ್ತಿ ಮಾಡಿದ್ದಾರೆ, ವಶಕ್ಕೆ ತೊಗೊಂಡಿದ್ದಾರೆ. ಆ ರೈತ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾನೆ. ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಟ್ಟಿಲ್ಲ. ಈಗ ಬ್ಯಾಂಕ್ನವ್ರು ಕೇಳಿದರೆ ಇನ್ಶೂರೆನ್ಸ್ಗೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇನ್ಶೂರೆನ್ಸ್ ಕಂಪ್ನಿನ ಕೇಳಿ ಅಂತ ಹೇಳ್ತಾರೆ. ಸಾಲ ಕೊಡೋ ಸಂದರ್ಭದಲ್ಲಿ ಇವ್ರು ಇನ್ಶೂರೆನ್ಸ್ ತೊಗೊಂಡಿದ್ದಾರೆ, ಇವರೇ ಮುಂದಿನ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಜವಾಬ್ದಾರಿ ಯಾರ್ದು? ಇಡೀ ಆ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ, ವಾಸಕ್ಕೆ ಮನೆ ಇಲ್ಲ. ಅವ್ರ ಮಗ ಒಬ್ಬ ಬಂದಿದ್ದಾನೆ, ಗೋಳಾಡ್ತಿದ್ದಾನೆ ಆ ಮಂಚ. ಇಂಥ ಒಂದು ಸಂದರ್ಭದಲ್ಲಿ ಈ ಥರದ ಬ್ಯಾಂಕಿನ ವ್ಯವಹಾರ ಯಾವುದೇ ಒಂದು ಮಾನವೀಯ ಮೌಲ್ಯಗಳನ್ನು ಇಲ್ಲದೆ ಇಟ್ಕೊಂಡಿರೋದ್ರಿಂದ ಈ ಥರದ ಬ್ಯಾಂಕ್ ಅವಶ್ಯಕತೆ ಇಲ್ಲ, ಇದನ್ನು ಕ್ಲೋಸ್ ಮಾಡಿ ಅಂತೇಳಿ. ಎಷ್ಟು ಮನೆಗಳು ಸೀಸ್ ಮಾಡಿದ್ದಾರೆ ಬ್ಯಾಂಕ್? ಸುಮಾರು ಒಂದು 6 ಮನೆಗಳನ್ನ ಸೀಸ್ ಮಾಡಿದ್ದಾರೆ. ಯಾಕೆ ಸೀಸ್ ಹೆಂಗೆ ಮಾಡಿದ್ದಾರೆ? ಯಾಕೆ ಮಾಡಿದ್ದಾರೆ? ಸಾಲನ ಈಗ ಬರಗಾಲ ಇದೆ, ಬೆಳೆ ಇಲ್ಲ, ಸಕಾಲಕ್ಕೆ ರೈತರಿಗೆ ಆ ಉತ್ಪನ್ನ ಇಲ್ಲ, ಸಾಲ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಅದೇ ಒಂದು ಕಾರಣ ಇಟ್ಕೊಂಡು ಇವ್ರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊಂಡು ತೊಗೊಂಬರ್ತಾರೆ. ಈಗ ಅವರು ಗೈಡೆನ್ಸ್ ಪ್ರಕಾರ ಇಷ್ಟು ದಿವಸ ಇಷ್ಟು ಮಂತು ಅಂತ ಒಂದು ಎಕ್ಸ್ಕ್ಯೂಸ್ ಇರುತ್ತೆ. ನಿಮ್ಗೆ ಎಷ್ಟು ತಿಂಗಳು ಬಾಕಿ ಆಗಿದೆ? 8 ತಿಂಗಳಾಗಿದೆ, 6 ತಿಂಗಳಾಗಿದೆ, 1 ವರ್ಷ ಆಗಿದೆ. ಕಟ್ಟೋದಕ್ಕೆ ಜೀವನ ಮನೆ ಮಾಡೋಕ್ಕಾಗಲ್ಲ ಅಂದರೆ ಸಾಲ ಎಲ್ಲಿ ಕಟ್ಟೋದು? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್ಕಾರ ಅಂತ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು? ಮಾಹಿತಿ ಕೊಟ್ಟಿಲ್ಲ ಅವರು, ಮಾಹಿತಿ ಕೊಟ್ಟಿಲ್ಲ ಬ್ಯಾಂಕ್ನವರು. ಬ್ಯಾಂಕ್ನವ್ರು ಮಾಹಿತಿ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ರು ಅವಾಗ ಸಾಲ ಕಟ್ಟಿ ಅಂತ ಕೇಳಿದ್ದಾರೆ, ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಅಸಹಾಯಕತೆ ಇದೆ. ನೇರ ಕೊನೆಯ ಪ್ರಶ್ನೆ ಯಾರಿಗೆ? ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತು ಬ್ಯಾಂಕ್ನವ್ರಿಗೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನೀವು ವ್ಯವಹಾರ ದಂಧೆ, ಬಡ್ಡಿ ವ್ಯವಹಾರ ದಂಧೆ ಮಾಡ್ತಿದ್ದೀರಿ. ಈ ಲಕ್ಷ ಕೋಟ್ಯಾಂತರ ರೂಪಾಯಿ ನಿಮಗೆ ಲಾಭ ಇದೆ ಬ್ಯಾಂಕಲ್ಲಿ. ಇಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಇವತ್ತು NPA ಮಾಡಿ ಅವ್ರಿಗೆ ಸಾಲಗಳನ್ನು ವಸೂಲಿ ಮಾಡೋದು ಆಗದ ಸಾಲ ಅಂತೇಳಿ ಅವ್ರಿಗೆ ಮನ್ನಾ ಮಾಡ್ತಾ ಇದ್ದಾರೆ. ಅದೇ ರೀತಿ ವಸೂಲಾಗದ ಸಾಲ ಅಂತೇಳಿ ಏನೀಗ ಬ್ಯಾಂಕಿಂದ ಹೋಗಿ ನೀವು ಸೀಸ್ ಮಾಡಿದ್ದೀರಾ, ಅಂಥ ಸಾಲಗಳನ್ನ ನೀವು ಮನ್ನಾ ಮಾಡಿ ಕ್ಲೋಸ್ ಮಾಡಿ ಆ ಸಾಲನ ಆ ರೈತರಿಗೆ ಮನೇನ ವಾಸಕ್ಕೆ ಬಿಟ್ಕೊಡಿ. ಆವಾಗ ನಿಮ್ಮ ಬ್ಯಾಂಕಿನ ಗೌರವ ಮರ್ಯಾದೆ ಹೆಚ್ಚಾಗ್ತದೆ. ಕೆಲಸ ಮಾಡಿ. ಈಗ ತಹಸೀಲ್ದಾರ್ಗೆ ನಾವು ಅಪೀಲ್ ಮಾಡಿದ್ವಿ, ತಹಸೀಲ್ದಾರ್ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅಂತ ಹೇಳಿದರೆ ಈ ಬ್ಯಾಂಕಿನ ಸಮಗ್ರ ನಡವಳಿಕೆಯ ಬಗ್ಗೆ, ಇವರ ವ್ಯವಹಾರದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಈ ಬ್ಯಾಂಕ್ನವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಕಾದು ನೋಡ್ತಾ ಇದ್ದೀವಿ. ಕೊನೆವರೆಗೂ ಹೋರಾಟ ನಾವು ಈಗ ಅವ್ರ ರೈತರಿಗೆ ಮನೇನ ತೆರವು ಮಾಡಿಕೊಡ್ಬೇಕು, ವಾಸಕ್ಕೆ ಬೀಗನ ತೆಗೆಸಿ ಕೊಡಬೇಕು. ಅಲ್ಲಿನಗೂ ನಮ್ಮ ಹೋರಾಟ ಮುಂದುವರಿತದೆ. ಆಗಿಲ್ಲ ಅಂದರೆ ಪರ್ಯಾಯ ಏನಿದೆ? ಅನಿವಾರ್ಯ ಜನತಾ ನ್ಯಾಯಾಲಯ ಇದೆ. ಜನತಾ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗ್ತದೆ ಅದ್ರ ಪ್ರಕಾರ ಬೀಗ ಹೊಡೆದಾಗ ಕೊಡ್ತೀವಿ. ಮುಂದೆ ಕಾನೂನಿದೆ, ಕಾನೂನು ಪ್ರಕಾರ ನಾವು ಮುಂದೆ ಹೋಗ್ತೀವಿ. ಕಾನೂನನ್ನು ಗೌರವಿಸ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ದೇಶದ ಕಾನೂನು ಸುಪ್ರೀಂ ಗೌರವಿಸ್ತೀವಿ. ಈಗ ಆರ್ಡರ್ ವೈಸ್ ಪ್ರಕಾರ ಅವ್ರು ಬಂದು, ಅವರು ಲಾರಿ ಕರ್ಕೊಂಡ್ಬಂದು, ಪೊಲೀಸ್ ಕರ್ಕೊಂಡ್ಬಂದು ಎಲ್ಲ ಮಾಡಿ ಅವರು ಮನೆ ಸೀಸ್ ಮಾಡಿದ್ದಾರೆ. ಈಗ ನಾವೆಲ್ಲಿ ಬದುಕಬೇಕು? ಈಗ ಹೌದು, ನಾವೇನು ಮಾಡ್ಬೇಕು? ಈಗ ನಮಗೆ ಪರ್ಯಾಯ ಇಲ್ವಲ್ಲ. ಈಗ ನಮಗೆ ವಾಸಕ್ಕೆ ಮನೆ ಇಲ್ಲ, ಪರ್ಯಾಯ ಇಲ್ಲ, ಏನು ಮಾಡ್ಬೇಕು ಹೇಳಿ? ಸರ್ಕಾರನೇ ಹೇಳ್ಬೇಕು. ಈಗ ಎಲ್ಲ ಒಂದು ಕಡೆ ಮನೆ ಇಲ್ದವ್ರಿಗೆ ಮನೆ ಕೊಡ್ತಾರೆ, ಸೈಟ್ ಇಲ್ದವ್ರಿಗೆ ಸೈಟ್ ಕೊಡ್ತಾರೆ, ಮನೆ ಕಟ್ಟಕ್ಕೆ ಸಾಲ ಕೊಡ್ತಾರೆ. ಈಗ ಮನೆ ಇದೆ, ಎಲ್ಲ ಇದೆ, ಸಾಲಕ್ಕೆ ಅವನು ಸಿಗಾಕೊಂಡಿದ್ದಾನೆ, ನೋವಲ್ಲಿದ್ದಾನೆ. ಅಂತ ಪರಿಸ್ಥಿತಿ ಇದೆ. ಮ್ಯಾನೇಜರ್ಗೆ ಸ್ಪಷ್ಟ ಉತ್ತರ ಇಲ್ಲ. ಮ್ಯಾನೇಜರು ಅವ್ರದ್ದು ಒಂದೇ ನಮ್ಮ ಹೈಯರ್ ಆಫೀಸರ್ ಬರಬೇಕು, ಅವ್ರ ಮಾಹಿತಿ ಹೇಳಬೇಕು ಅಂತಾರೆ. ಅವರಿಂದ ಯಾವುದೂ ಇದುವರೆಗೆ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ. ಮ್ಯಾನೇಜರು ಸಂಪೂರ್ಣವಾಗಿ ಆಡಳಿತ ನಡೆಸೋದ್ರಲ್ಲಿ, ಬ್ಯಾಂಕನ್ನು ನಡೆಸೋದ್ರಲ್ಲಿ ವಿಫಲರಾಗಿದ್ದಾರೆ. ಯಾಕೆಂದರೆ ಇಂಥ ಸಂದರ್ಭ ಬಂದಾಗ 16 ಜನ ಬಂದು ನಾವು ಈ ವಾರದಿಂದ ಕೇಳಿದ್ದೀವಿ. ಹೈಯರ್ ಅಥಾರಿಟೀಸ್ಗೆ ಮನವಿ ಮಾಡಿ ಆ ಸಂದರ್ಭಕ್ಕೆ ತಕ್ಕನಾಗಿ ಅವರಿಗೆ ಅನುಕೂಲ ಮಾಡಿಕೊಳ್ಳೋವಂಥದ್ದು ಮಾಡಬೇಕು. ಅವ್ರಿಗೆ ಯಾವುದೇ ರೀತಿಯ ಇಲ್ಲ, ಒಂದೇ ಕೋರ್ಟಿಂದ ತೋರಿಸ್ತಾರೆ. ಕೋರ್ಟಿನ ಹೊರಗಡೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಅಥವಾ ಕೋರ್ಟಿನ ಗಮನಕ್ಕೆ ತಂದು ಏನು ಮಾಡಿಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅವರಿಂದ ಪ್ರಸ್ತಾಪನೆ ಇಲ್ಲ. ಕೇವಲ ಸಾಲ ಕೊಡೋದು, ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಸಾಲ ವಸೂಲಿ ಮಾಡೋದು ಬಿಟ್ಟರೆ ಯಾವುದೇ ರೀತಿಯ ಮಾನವೀಯ ಮೌಲ್ಯಗಳನ್ನು ಇವ್ರು ಇಟ್ಕೊಂಡಿಲ್ಲ ಬ್ಯಾಂಕ್ನವರು. ಯಾಕೆಂದರೆ ಇವರ ನಡವಳಿಕೆ ನೋಡಿದರೆ ಒಂದು ದಂಧೆ, ಬಡ್ಡಿ ನಡೆಸೋವಂಥ ದಂಧೆ ಮಾಡೋವಂಥದ್ದು ಬಿಟ್ಟರೆ
ಯಾವುದೇ ರೀತಿಯ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸುವಂಥದ್ದಿಲ್ಲ. ಹಾಗಾಗಿ ಇವರ ನಡವಳಿಕೆಗಳನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಶಿರಾದಲ್ಲಿ ಈ ಥರದವು ಸುಮಾರು ಬ್ಯಾಂಕ್ಗಳಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಇದೇ ಥರ ನಡವಳಿಕೆಯನ್ನು ಮಾಡ್ತಿದ್ದಾವೆ. ಎಲ್ಲರೂ ಸಹ ಕೋರ್ಟಿಗೆ ಹೋಗಿ ಮನೆಗಳನ್ನ ಸೀಸ್ ಮಾಡಿಸಿದ್ದಾರೆ. ಇನ್ನು ಕೆಲವೇ ವರ್ಷಗಳಲ್ಲಿ ರೈತರ ಮನೆಯೂ ಇರಲ್ಲ, ಭೂಮಿಯೂ ಇರಲ್ಲ. ನೂರಾರು ಕುಟುಂಬಗಳು ಬೀದಿಗೆ ಬೀಳ್ತವೆ. ಆ ಬೀಳೋದಕ್ಕೆ ಮುಂಚೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಸರ್ಕಾರ ಈ ಕೂಡಲೇ ಇಂಥದ್ರ ಬಗ್ಗೆ ಎಚ್ಚೆತ್ತುಕೊಂಡು ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಹೇಳಿ ಕೇಳ್ತೀವಿ. ನೀವು ಒಟ್ಟಾರೆ ಪ್ರತಿಭಟನೆ ಮಾಡೋದು ಶಿರಾದಲ್ಲಿರೋ ಎಲ್ಲ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ, ಎಲ್ಲ ನಾವು ಹಾಕ್ಕೊಂಡಿರೋದು ಎಲ್ಲ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ. ಎಸ್ಪೆಷಲಿ ಈಕ್ವಿಟೈಸ್ ಬ್ಯಾಂಕ್ನವರು ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ನಾವೇ ಒಂದು 3 ಪ್ರತಿಭಟನೆ ಮಾಡಿದ್ದೀವಿ ಬ್ಯಾಂಕ್ ಮುಂದೆ. ಇದೇ ಥರ ಬ್ಯಾಂಕ್ ಸೀಸ್ ರೈತರ ಮನೆ ಜಪ್ತಿ ಮಾಡ್ಕೊಂಡಿದ್ದಾರೆ, ವಶಪಡಿಸ್ಕೊಂಡವ್ರೆ. ನಾವೇ ಬಂದು ಮಾತಾಡಿದ್ದೀವಿ, ಎಲ್ಲೆಲ್ಲ ಸೆಟ್ಲ್ಮೆಂಟು ಆಗಿದೆ. ಆದರೆ ಇದರಲ್ಲಿ ಈ ಕೇಸಲ್ಲಿ ಇವ್ರು ಯಾಕೋ ಭಾಳ ಒಂದು ಜಡ್ಡಿ ಹಿಡಿದು ಕೆಲಸ ಮಾಡ್ತಿದ್ದಾರೆ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಈಗ ಅವ್ರು ಹೇಳ್ತಾರೆ 18 ಕಂತು ಬಾಕಿ ಇದೆ, ಅದರಲ್ಲಿ ಒಂದು ಸ್ವಲ್ಪ ಕಟ್ಟಿದ್ರೆ ಏನೋ ಮುಂದಕ್ಕೆ ಏನೋ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಕಟ್ಟೋದಕ್ಕೆ ತಯಾರಿದ್ದಾರೆ, ಅವರು ಕಟ್ಟೋದಕ್ಕೆ ತಯಾರಿದ್ದಾರೆ. ಸ್ವಲ್ಪ ಕಾಲಾವಕಾಶ ಕೊಡಿಂದ ಕೇಳ್ತಾ ಇದ್ದಾರೆ. ಈಗ ನೋಡಿ, ಅವರಿಗೆ ಮನೆ ಇಲ್ಲ, ಅವ್ರು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ, ವ್ಯವಸಾಯದಿಂದ ಏನು ಆದಾಯ ಬರ್ತಾ ಇಲ್ಲ. ಈಗ ಅವರು ಫುಟ್ಪಾತಲ್ಲಿ ಒಂದು ಸಣ್ಣ ಹೋಟ್ಲು ನಡೆಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಒಂದು ಫುಟ್ಪಾತ್ ಹೋಟ್ಲನ್ನವರು 25,000 ತಿಂಗಳಿಗೆ ಕಂತು ಕಟ್ಟಬೇಕು ಅಂತಂದರೆ ಸಾಧ್ಯನಾ? ಅದನ್ನು ಸಾಲ ಕೊಡೋದಕ್ಕೆ ಮುಂಚೆ ಇವರು ವೇತನ ಇಟ್ಕೊಂಡು ಕೊಡಬೇಕಾಗಿತ್ತು. ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಭಾಳ ಸಮಾಧಾನವಾಗಿ ಸಾಲನ ವಸೂಲಿ ಮಾಡ್ಕೋಬೇಕು. ಅವ್ರು ಹೇಳ್ತಾ ಇದ್ದಾರೆ ಈಗ ಬಿಸ್ನೆಸ್ ಫೈನಾನ್ಸ್ ಕೊಟ್ಟಿರೋದು ನಾವು ಅಂತ ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಾ ಮನೆ ಸೀಸ್ ಮಾಡಿರೋದು ಅಂತ ಹೇಳ್ತಾರೆ. ಹೌದು, ಬಿಸ್ನೆಸ್ ಫೈನಾನ್ಸ್ ಕೊಡೋರು ಬಿಸ್ನೆಸ್ ಮ್ಯಾನ್ ಕೊಡ್ಬೇಕಾಯ್ತಲ್ಲ. ಅದೇ ಮನೇನ ಅಡ ಇಟ್ಕೊಂಡವ್ರೆ, ಮನೇನ ಅಡ ಇಟ್ಕೊಂಡು ಸಾಲ ಕೊಟ್ಟಿದ್ದಾರೆ ಗ್ಯಾರಂಟಿಗೆ. ನಾಳೆ ಹೋಗ್ತಾರೆ ಸಾಲ ಕಟ್ಟೋಕ್ಕಾಗ್ತಾರೆ, ಮನೇನಾದ್ರೂ ನಾವು ಸೀಸ್ ಮಾಡ್ಕೊಂಡು ಸಾಲ ರಿಕವರಿ ಮಾಡ್ಕೊಳ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಇವ್ರ ಮನೇನ ಏನು ಅಶುಕ್ ತೊಗೊಂಡಿದ್ದಾರೆ ಅದನ್ನು ಹರಾಜು ಮಾಡೋಕ್ಕೂ ಸಾಧ್ಯ ಇಲ್ಲ, ಹರಾಜು ಮಾಡೋಕ್ಕೆ ನಾವು ಬಿಡೋದು ಇಲ್ಲ. ಈಗ ಏನು ಜನತಾ ನ್ಯಾಯಾಲಯ ಏನಿದೆ ಅದ್ರ ಪ್ರಕಾರ ಅವ್ರಿಗೇನು ವಾಸಕ್ಕೆ ವ್ಯವಸ್ಥೆ ಮಾಡಬೇಕು ಆ ದಿಕ್ಕಲ್ಲಿ ಕೆಲಸ ಮಾಡ್ತಾರೆ.